ಕಿಂಗ್ ಅಂತಲೇ ಹೇಳ್ಬೋದು. NS200 ನಮಸ್ಕಾರ ಎಲ್ಲರಿಗೆ ಸಹ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬಂದು ನಾವು ರಿವ್ಯೂ ಮಾಡ್ತಿರೋ ಗಾಡಿ ಯಾವುದಂತಂದರೆ ತುಂಬ ಜನರ ಡ್ರೀಮ್ ಬೈಕ್ ಆಗಿರ್ತದೆ ಒಂದು ಟೈಮಲ್ಲಿ. ಅಂದರೆ ನಾನು ಸಹ ಕಾಲೇಜ್ಗೆ ಹೋಗ್ತಿರುವಾಗ ಇದು ನಂದು ಡ್ರೀಮ್ ಬೈಕ್ ಆಗಿತ್ತು, NS200. ತುಂಬ ಜನರು ವಾಲ್ಪೇಪರಲ್ಲಿ ಕೂಡ ಇದು ಗಾಡಿ ಇರ್ತದೆ. ತುಂಬ ಅಂದರೆ ಕಾಲೇಜ್ ಬಾಯ್ಸ್ ಆಗಲಿ ಅಥವಾ ಸ್ಕೂಲ್ಗೆ ಹೋಗೋ ಬಾಯ್ಸ್ ಆಗಲಿ NS200 ಅಂದರೆ ಗೊತ್ತೇ ಇರ್ತದೆ. ಆಲ್ಮೋಸ್ಟ್ ಅಜ್ಜಂದಿರಿಗೆ ಕೂಡ ಗೊತ್ತಿರ್ತದೆ. ನೋಡೋಣ ಇದರದ್ದು ಸ್ಪೆಸಿಫಿಕೇಷನ್ ಫ್ಯೂಚರ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ಇದರ ಫ್ರಂಟ್ ವ್ಯೂವಿಂದ ನೋಡೋದಾದರೆ LED DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್. ಹಾಗೆ LED ಹೆಡ್ಲೈಟ್ ಬರ್ತದೆ ಇದರಲ್ಲಿ, ಮತ್ತು LED ಇಂಡಿಕೇಟರ್ಸ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದರದ್ದು ಫ್ರಂಟ್ ಸಸ್ಪೆನ್ಷನ್ ಬಂದು 33mm USD ಅಪ್ಸೆಟ್ ಡೌನ್ ಸ್ಪೋಕ್ಸ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಫ್ರಂಟಲ್ಲಿ ಡಿಸ್ಕ್, ರಿಯರಲ್ಲಿ ಡಿಸ್ಕ್ ಬರ್ತದೆ ವಿತ್ ಡುವೆಲ್ ಚಾನಲ್ ABS. ಮತ್ತು ಫ್ರಂಟಲ್ಲಿ ಗ್ರೆಮೆಕಾ ಕ್ಯಾಲಿಪರ್ನ ಯೂಸ್ ಮಾಡ್ತಿದ್ರು. ಮೊದಲು ಬೈಬ್ರೇದ್ದೇನ ಯೂಸ್ ಮಾಡ್ತಿದ್ರು, ಇವಾಗ ಗ್ರೆಮಿಕಾ ಅಂತ ಯೂಸ್ ಮಾಡ್ತಿದ್ದಾರೆ. ಎರಡರದ್ದು ಕೂಡ ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಲಿಪರ್. ಇದರದ್ದು ಫ್ರಂಟ್ ಡಿಸ್ಕ್ ಬಂದು 300mm ಮತ್ತು ರಿಯರ್ ಡಿಸ್ಕ್ ಬಂದು 240mm ಯೂಸ್ ಮಾಡಿದ್ದಾರೆ. ಮತ್ತು ಇದರದ್ದು ಫ್ರಂಟ್ ಟೈರ್ ಬಂದು 100 ಸೆಕ್ಷನ್, ರಿಯರ್ ಟೈರ್ ಬಂದು 130 ಸೆಕ್ಷನ್ ಕೊಟ್ಟಿದ್ದಾರೆ. ಎರಡರಲ್ಲಿ ಕೂಡ ಅಲಾಯ್ ವೀಲ್ ಯೂಸ್ ಮಾಡಿದ್ದಾರೆ. ಮೇಯ್ನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. 199.5cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ 24.13 PS ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಅದರೊಂದಿಗೆ 18.7 Nm ಟಾರ್ಕ್ನ ಈ ಗಾಡಿ ಕೊಡುತ್ತೆ. ನೆಕ್ಸ್ಟ್ ಇದರದ್ದು ಕರ್ಬ್ ವೆಯ್ಟ್ ಬಂದು 158 kg. ವೆಯ್ಟ್ ನಿಮಗೆ ಗೊತ್ತಾಗೋದಿಲ್ಲ ರೈಡ್ ಮಾಡುವಾಗ ಅಷ್ಟು ಫೀಲ್. ನಾವು ಟರ್ನ್ ಎಲ್ಲ ಮಾಡುವಾಗ ಗೊತ್ತಾಗ್ತದೆ ವೆಯ್ಟ್. ಅಂದರೆ ಬಜಾಜ್ ಅಲ್ಲ ಇಂಜಿನ್, ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ. ನೆಕ್ಸ್ಟ್ ಇದು ರೈಡರ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ನಿಮಗೆ LCD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಗೇರ್ ಇಂಡಿಕೇಷನ್, RPM ಸ್ಪೀಡ್, ಟೈಮ್, ಓಡೋಮೀಟರ್ ಸ್ಪೀಡ್, ಫ್ಯೂಲ್ ಇಂಡಿಕೇಷನ್ ಮತ್ತು RPM ಲೈಟ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದರ ಕೆಳಗಡೆ 2 ಬಟನ್ಸ್ ಕೊಟ್ಟಿದ್ದಾರೆ ಮೀಟರಲ್ಲಿ. ಇದರಲ್ಲಿ ನಿಮಗೆ ಟ್ರಿಪ್ನ ರೀಸೆಟ್ ಮಾಡಲಿಕ್ಕೆ ಈ ಬಟನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಇದ್ದದ್ದು ಲೆಫ್ಟ್ ಸೈಡ್ಗೆ ಬಂದ್ವಿ ಅಂತಂದರೆ ಇಲ್ಲಿ ನಿಮಗೆ ಡಿಮ್ ಡಿಪ್ಪರ್ ಸ್ವಿಚ್, ಹೆಡ್ಲೈಟ್, ಲೋ ಬೀಮ್, ಹೈ ಬೀಮ್ ಸ್ವಿಚ್ ಇದರಲ್ಲೇ ಕೊಟ್ಟಿದ್ದಾರೆ, ಪಾಸ್ ಲೈಟ್. ಮತ್ತು ಇಲ್ಲಿ ಕೆಳಗಡೆ ಬಂದ್ವಿ ಅಂತಂದರೆ ಇಲ್ಲಿ ರೈನು ಮತ್ತು ಆಫ್ ರೋಡ್ ಮೋಡ್ ಮತ್ತು ರೋಡ್ ಮೋಡ್ 3 ಮೋಡ್ ಬರ್ತದೆ. ಇದರಲ್ಲಿ ಡಬಲ್ ಪ್ರೆಸ್ ಮಾಡ್ಕೊಂಡು ನಿಮಗೆ ಸ್ವಿಚ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ ಮತ್ತು ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೈಟ್ ಸೈಡ್ಗೆ ಬರೋದಾದರೆ ಇದರಲ್ಲಿ ನಿಮಗೆ ಕಿಲ್ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಹೆಡ್ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ. ರೈಡರ್ ವ್ಯೂವಿಂದ ನಿಮಗೆ ಈ ಥರ ಕಾಣ್ತದೆ. ಮತ್ತು ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಇದರಲ್ಲಿ ನಿಮಗೆ ಅರೌಂಡ್ 36-37 ಮೈಲೇಜ್ ಕೊಡ್ತದೆ ಅವರೇಜ್. ಇದರಲ್ಲಿ 2 ಲೀಟರ್ ರಿಸರ್ವ್ಗೆ ಇರಬೇಕು. ನೆಕ್ಸ್ಟ್ ಇದರದ್ದು ಸೀಟ್ ನೋಡೋದಾದರೆ ರೈಡರ್ ಸೀಟು ಸಾಫ್ಟ್ ಉಂಟು, ಹಾಗೆ ಪಿಲಿಯನಿದ್ದು ಕೂಡ ಸಾಫ್ಟ್ ಉಂಟು ಸೀಟು. ನಿಮಗೆ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು. ನಮ್ಮದು ತಾಯಿ ಅಥವಾ ಯಾರನ್ನಾದರೂ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ಹಿಂದೆ ಕೂತ್ಕೊಂಡು ಕರ್ಕೊಂಡು ಹೋಗ್ಬೋದು. ಯಾಕಂತಂದರೆ ಇದು ಸೀಟು ತುಂಬ ಲೆಂತ್ ಉಂಟು, ತೊಂದರೆ ಇಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಪಿಲಿಯನ್ ಇಟ್ಕೊಳ್ಳಿಕ್ಕೆ. ಇದರದ್ದು ಸೀಟ್ ಹೈಟ್ ಬಂದು 805 ಸೀಟ್ ಹೈಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹಿಂದೆದ್ದು ಪಿಲಿಯನ್ ಸೀಟ್ನ ಓಪನ್ ಮಾಡಲಿಕ್ಕೆ ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ, ಲಾಕ್ ಸೆಟ್. ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಬೋದು. ಇದನ್ನು ಓಪನ್ ಮಾಡಿದಾದಮೇಲೆ ಇದನ್ನೇನಾದರೂ ನಿಮಗೆ ಓಪನ್ ಮಾಡಲಿಕ್ಕಿದ್ರೆ ಒಳಗಡೆ ಬೋಲ್ಟ್ ಬರ್ತದೆ, ಅದನ್ನು ರಿಮೂವ್ ಮಾಡ್ಬೋದು ಸೀಟ್ನ. ಮಿಡ್ಲಲ್ಲಿ ಸೈಲೆನ್ಸರ್ ಬರ್ತದೆ. ಇದು ಸೈಲೆನ್ಸರ್ ಇದೊಂದು ಕಂಪ್ಲೇಂಟ್ ಉಂಟು, ಏನಂತಂದರೆ ಮಡ್ಡೆಲ್ಲ ಹೋದರೆ ಇದರದ್ದು ಬಿಸಿಗೆ ಫುಲ್ಲು ರೆಡ್ ಆಗ್ತದೆ ಸೈಲೆನ್ಸರ್, ಇದು ಕಲರ್ ಬ್ಲ್ಯಾಕ್ ಇದ್ದದ್ದು. ನೆಕ್ಸ್ಟ್ ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 168 ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಂಡರ್ ಬೆಲ್ ಯೂಸ್ ಮಾಡಿದ್ದಾರೆ, ಫೈಬರ್ ಇದು ಇಂಜಿನ್ ಗಾರ್ಡ್. ನೆಕ್ಸ್ಟ್ ಇಲ್ಲಿ ನಿಮಗೆ ಫುಟ್ ಪ್ಯಾಕ್ ಬರ್ತದೆ ರೈಡರ್ ಇದು, ಮತ್ತು ಬ್ರೇಕ್ ಪೆಡಲ್ ಕೊಟ್ಟಿದ್ದಾರೆ. ಮತ್ತು ಇದರದ್ದು ಸೈಲೆನ್ಸರ್ ಬಂದು ಅಂಡರ್ ಬೆಲಿ ಸೈಲೆನ್ಸರ್, ಇಲ್ಲಿ ನಿಮಗೆ ಕಾಣ್ತದೆ ಅಂಡರ್ ಬೆಲಿ ಸೈಲೆನ್ಸರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಬರ್ತದೆ. ಲೆಫ್ಟ್ ವ್ಯೂವಿಂದ ನಿಮಗೆ ಈ ಥರ ಕಾಣ್ತದೆ. ಕ್ರ್ಯಾಶ್ ಗಾರ್ಡ್ ಕೂಡ ಇದರಲ್ಲಿ ನಿಮಗೆ ಸ್ಟಾಕಲ್ಲೇ ಬರೋದು ಕ್ರ್ಯಾಶ್ ಗಾರ್ಡ್. ಇಲ್ಲಿ ಕೂಲೆಂಟ್ ಕ್ಯಾನ್ ಬರ್ತದಲ್ಲ, ಅದು ಇಲ್ಲಿ ಬರೋದು ನಿಮಗೆ. ಇದರಲ್ಲಿ ನೋಡ್ಕೊಳ್ಬೋದು ಎಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ನೋಡ್ಕೊಳ್ಬೋದು. ಈ ಥರ ಬರ್ತದೆ ನೋಡಲಿಕ್ಕೆ.
ಸೈಲೆನ್ಸರ್ ಇದು ನೋಟ್ ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ. ಐಡ್ಲಿಂಗಲ್ಲಿ ಈ ಥರ ಸೌಂಡ್ ಬರ್ತದೆ. ನೆಕ್ಸ್ಟ್ ಇದಾದರೂ ಟೈಲ್ ಕಡೆ ಬಂದ್ವಿ ಅಂತಂದರೆ ಇಲ್ಲಿ ಟೈಲ್ ಲೈಟ್ ಬರ್ತದೆ. ಸೇಮ್ ಮೊದಲು BS3ಯಲ್ಲಿ ಯಾವ ಥರ ಬರ್ತಿತ್ತು ಸೇಮ್ ಟೈಲ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ LED ಇಂಡಿಕೇಟರ್ಸ್ ಬರ್ತದೆ ರೈಟ್ ಆ್ಯಂಡ್ ಲೆಫ್ಟ್, ಮತ್ತು ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಇದರಲ್ಲಿ ಟೈರ್ ಹಗ್ಗರ್ ಕೂಡ ಬರ್ತದೆ. ಟೈಲಿಂದ ನಿಮಗೆ ಅಂದರೆ ಬ್ಯಾಕ್ ಸೈಡಿಂದ ಈ ಥರ ವ್ಯೂ ಕಾಣ್ತದೆ. ನೆಕ್ಸ್ಟ್ ಇದಾದರೂ ಲೆಫ್ಟ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ಕೂಡ ನಿಮಗೆ ಕ್ರ್ಯಾಶ್ ಗಾರ್ಡ್ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನೆಟ್ ಕಾಯಿಲು ಮತ್ತು ಅಂಡರ್ ಬೆಲ್ಲಿ ಸೇಮ್. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಮತ್ತು ಮೈನ್ ಸ್ಟ್ಯಾಂಡ್ ಎರಡು ಕೂಡ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇದರದ್ದು ಮೊನೋಶಾಕ್ ನೋಡ್ಬೋದು ನಿಮಗೆ. ಇದರಲ್ಲಿ ಒಂದು ಸ್ಮಾಲ್ ಕ್ಯಾನಿಸ್ಟರ್ ಬರ್ತದೆ ಆ ಕಡೆ, ಅಡ್ಜಸ್ಟೇಬಲ್ ಮೊನೋಶಾಕ್. ನೆಕ್ಸ್ಟ್ ಇಲ್ಲಿ ನಿಮಗೆ ರೈಡರ್ ಫುಟ್ ಪ್ಯಾಗ್, ಗೇರ್ ಪೆಡಲ್ ಮತ್ತು ಪಿಲಿಯನ್ ಫುಟ್ ಪ್ಯಾಗ್ ಬರ್ತದೆ. ಇದರಲ್ಲಿ ಸಾರಿ ಗಾರ್ಡ್ ಕೂಡ ಕೊಡ್ತಾರೆ ನಿಮಗೆ. ಮತ್ತು ಇಲ್ಲಿ ಚೈನ್ ಸ್ಪ್ರಾಕೆಟ್ ಇದೆ. ಸ್ವಿಂಗಾಮ್ ಅಲ್ಯೂಮಿನಿಯಂ ಇದ್ದು ಸ್ವಿಂಗಾಮ್ ಯೂಸ್ ಮಾಡಿರೋದಲ್ಲ ಇದಕ್ಕೆ. ಇದರಲ್ಲಿ ಇಲ್ಲಿ ಒಂದು ಮಡ್ಗಾರ್ಡ್ ಕೊಟ್ಟಿದ್ದಾರೆ ದೊಡ್ಡದಾಗಿ ತುಂಬ. ಬನ್ನಿ ಗಾಯ್ಸ್ ಇದ್ರದ್ದು ಒಂದು ಟೆಸ್ಟ್ ಡ್ರೈವ್ ಮಾಡುವ. ಏರ್ ತುಂಬ ಸ್ಮೂತಾಗಿ ಶಿಫ್ಟ್ ಆಗ್ತದೆ. NS ಅಂತ ಅಂದರೆ ನೇಕೆಡ್ ಸ್ಪೋರ್ಟ್ಸ್ 200cc ನೇಕೆಡಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು. NS 200 BS3 ಬರುವಾಗ ಇದರದ್ದೊಂದು ಕ್ರೇಜ್ ಇವಾಗ ತನಕ. NS 2 ಅಂತಂದರೆ ಮಿಡ್ಲ್ ಕ್ಲಾಸ್ ಬಾಯ್ಸ್ ಅಥವಾ ಎಲ್ಲರಿಗೆ ಕೂಡ ಆಲ್ಮೋಸ್ಟ್ ಈ ಗಾಡಿ ತುಂಬ ಲೈಕ್ ಆಗಿರ್ತದೆ. ಸ್ವಾಮಿ ದೇವರೇ ಇದೇ ಕಾಮಲೆ. ಕೂಡ ಬೈಕ್ ಉಂಟು ಬ್ರೇಕ್ 200 ಸೆಕ್ಷನ್ಗೆ ಯಾವ ಥರ ಅಂದರೆ 200cc ಯಾವ ಥರ ಬ್ರೇಕಿಂಗ್ ಬೇಕು ಆ ಥರ ಮಾಡಿದ್ದಾರೆ. ಫ್ರಂಟ್ ಬ್ರೇಕ್ ಆಗಲಿ ರಿಯರ್ ಬ್ರೇಕ್ ಆಗಲಿ ಇದರಲ್ಲಿ ಮತ್ತು ಡ್ಯುಯಲ್ ಚಾನಲ್ ABS ಬರ್ತದಲ್ಲ. ಫಸ್ಟ್ ಗೇರಲ್ಲಿ ಎಷ್ಟು ಸ್ಪೀಡ್ ಹೋಗ್ತದೆ ಅಂತ. ಗಾಡಿ ಮಾತ್ರ ಟಾಪ್ ಉಂಟು. ನೀವು ತೆಗೆಯುವುದಾದರೆ ಈಗ ಸಹ ಹೇಳ್ತೇನೆ 200cc NS ತೆಗೆಯೋರು ಯಾರಾದರೂ ಇದರದ್ದು ಹೆಡ್ಲೈಟ್ ಚೆನ್ನಾಗಿಲ್ಲ, ಅದು ಈಗ ಚೇಂಜ್ ಮಾಡಿದ್ದಾರೆ. ಆದರೂ ಕೂಡ ಗಾಡಿದು ಪವರ್ ಆಗಲಿ ಅಥವಾ ಕ್ರೇಜ್ ಆಗಲಿ ಸೂಪರ್ ಉಂಟು ಗಾಡಿ. ಕೊರಗಜ್ಜ ಯೂಸ್ ಮಾಡಿರೋ ಟೈರ್ ಕೂಡ ರೇಡಿಯಲ್ 17 ಇಂಚಸ್ ಬರ್ತದೆ ಇದರದ್ದು ಅಲಾಯ್ ವೀಲ್. ಹ್ಯಾಂಡಲ್ ಬಾರ್ ಕೂಡ ನಿಮಗೆ ಸ್ಪಿಟ್ಟೆಡ್ ಹ್ಯಾಂಡಲ್ ಬಾರ್ ಒಂದರಲ್ಲೇ ಬರೋದಿಲ್ಲ. ಹ್ಯಾಂಡಲ್ ಬಾರ್ ನಮಗೆ ವೈಡಾಗಿ ಕೊಟ್ಟಿದ್ದಾರೆ, ರೈಡ್ ಮಾಡಲಿಕ್ಕೆ ತುಂಬ ಕಂಫರ್ಟೇಬಲ್, ಜಾಸ್ತಿ ಬಗ್ಬೇಕಂತೆಲ್ಲ.
ಸೆಕೆಂಡ್ ಹ್ಯಾಂಡಲ್ಲಿ ಆವಾಗ BS 4 ಇದ್ದದ್ದೇನು 1,15,000 ಎಲ್ಲ ಹೇಳ್ತಿದ್ರು. ABS ಇದ್ದದಕ್ಕೆ 1,15,000 25,000 ಆ ಥರ. ಮತ್ತು ಅದಕ್ಕೆ ಹೊಸತ್ತು ತೆಗೆಯುವಂತ ಹೋಗುವಾಗ ಮತ್ತೆ ಗಾಡಿ ಚೇಂಜ್ ಮಾಡಿದ್ರಲ್ಲ, ಮತ್ತೆ ನನಗೆ ಸ್ಕಿಪ್ ಮಾಡಿದ್ದು ಗಾಡಿ. ಆದರೂ ನೀವೇನಾದರೂ ಗಾಡಿ ತೆಗಿತೀರ ಅಂತಂದರೆ ಕಣ್ಣು ಮುಚ್ಕೊಂಡು NS 200 ತೆಗಿಬೋದು. ಇಲ್ಲ ಆದರೂ ಕೂಡ ನಾವೊಂದು ಕ್ಲಚ್ ಹಿಡಿದು ಗೇರ್ ಹಾಕ್ತೇವಲ್ಲ, ಅದೊಂದು ಫೀಲೇ ಬೇರೆ. ನಿಮಗೆ ಲಾಸ್ಟಿಗೆ ಬಂದಿದ್ರದ್ದು ಪ್ರೈಸ್ 1,90,000 ಆನ್ ರೋಡ್ ಪ್ರೈಸ್ ನಿಮಗೆ ಮ್ಯಾಂಗ್ಳೂರಲ್ಲಿ ಆಗ್ತದೆ. ನೀವು ಪರ್ಚೇಸ್ ಮಾಡೋದಾದರೆ ಕಣ್ಣು ಮುಚ್ಕೊಂಡು NS 200ನ ಪರ್ಚೇಸ್ ಮಾಡ್ಬೋದು. ಅಂತಂದರೆ ವರ್ತ್ ಇದಕ್ಕೆ. ಇವಾಗ ಟ್ಯಾಕ್ಸ್ ಎಲ್ಲ ಕಡಿಮೆ ಆಗಿ ರೇಟ್ ಕೂಡ ಕಡಿಮೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.